ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿದ್ದ ಎಚ್.ಡಿ. ರೇವಣ್ಣ ಎಸ್ಐಟಿ ಕಸ್ಟಡಿ ಅಂತ್ಯ. ಇಂದು ಮತ್ತೆ ನ್ಯಾಯಾಲಯಕ್ಕೆ ಮಾಜಿ ಸಚಿವ ಹಾಜರು. ಮತ್ತೆ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಕೇಳೋ ಸಾಧ್ಯತೆ. ಎಸ್ಐಟಿ ಕಸ್ಟಡಿಯಲ್ಲಿರುವಾಗಲೇ ಜಾಮೀನಿಗೆ ರೇವಣ್ಣ ಅರ್ಜಿ. ನಿನ್ನೆ ವಿಚಾರಣೆ ನಡೆಸಿ ಮುಂದೂಡಿದ್ದ ಸಿಟಿ ಸಿವಿಲ್ ಜನಪ್ರತಿನಿಧಿಗಳ ನ್ಯಾಯಾಲಯ. ಇವತ್ತು ಜೆಡಿಎಸ್ ನಾಯಕನಿಗೆ ಮತ್ತೆ ಜೈಲಾ ಅಥವಾ ಜಾಮೀನ? ಸತತ ವಿಚಾರಣೆಯಿಂದ ರೇವಣ್ಣ ಆರೋಗ್ಯದಲ್ಲಿ ಏರುಪೇರು. ಅಸಿಡಿಟಿ ಸಮಸ್ಯೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ 2 ಗಂಟೆಗಳ ಕಾಲ ಚಿಕಿತ್ಸೆ. ಟ್ರೀಟ್ಮೆಂಟ್ ಬಳಿಕ ಮತ್ತೆ ಎಸ್ಐಟಿ ಕಚೇರಿಗೆ ಕಿಡ್ನಾಪ್ ಆರೋಪಿ ಶಿಫ್ಟ್. ಸಂಸದ ಪ್ರಜ್ವಲ್ ರೇವಣ್ಣಗೆ ಎದುರಾಯಿತು ಮತ್ತಷ್ಟು ಸಂಕಷ್ಟ. ಬ್ಲೂ ಕಾರ್ನರ್ ನೋಟಿಸ್ಗೆ ಸಿಬಿಐ ಇಂಟರ್ಪೋಲ್ ಸಮ್ಮತಿ. ನೋಟಿಸ್ ಜಾರಿ ಮಾಡೋದಾಗಿ ಎಸ್ಐಟಿಗೆ ಮಾಹಿತಿ. ಡಿಕೆ ಶಿವಕುಮಾರ್ ಅದ್ಭುತ ಕಲೆಗಾರ, ಪೆನ್ ಡ್ರೈವ್ನ ಸೂತ್ರಧಾರ. ಎಸ್ಐಟಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಡಿಸಿಎಂ ವಿರುದ್ಧ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಕಿಡಿ. ಪ್ರಜ್ವಲ್ದು ಅತಿರೇಕದ ಹೇಯ ಕೃತ್ಯ, ಕಠಿಣವಾದ ಶಿಕ್ಷೆ ಕಾನೂನು ಪ್ರಕಾರ ಆಗಲಿದೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಶಾಂತಿಯುತವಾಗಿ ನಡೆದ ಮತದಾನ. 2ನೇ ಹಂತದಲ್ಲಿ 70.41% ವೋಟಿಂಗ್. ಚಿಕ್ಕೋಡಿಯಲ್ಲಿ ಹೆಚ್ಚು, ಕಲಬುರಗಿಯಲ್ಲಿ ಕಡಿಮೆ ಮತದಾನ. ಮತದಾನದ ಗೌಪ್ಯತೆಯ ನಿಯಮ ಉಲ್ಲಂಘಿಸಿದ್ದ ಬಳ್ಳಾರಿ ಕಾರ್ಪೊರೇಟರ್. ಮತ ಚಲಾಯಿಸುವಾಗ ಇವಿಎಂ ಮಷೀನ್ ಫೋಟೋ ತೆಗೆದಿದ್ದ ಬಿಜೆಪಿ ಸದಸ್ಯ. ಕೋನಂಕಿ ತಿಲಕ್ ವಿರುದ್ಧ ಎಫ್ಐಆರ್. ಬಿಟ್ಕಾಯಿನ್ ಕಳವು ಆರೋಪ ಪ್ರಕರಣ. ಎಸ್ಐಟಿ ಟೀಮ್ನಿಂದ ಹ್ಯಾಕರ್ ಶ್ರೀಕಿ ಅಲಿಯಾಸ್ ಕೃಷ್ಣ ಬಂಧನ. ತುಮಕೂರಿನ ಎನ್ಇಪಿಎಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನಾಡಿ ಅರೆಸ್ಟ್. ಕಲ್ಪತರು ನಾಡಿನಲ್ಲಿ ವರ್ಷದ ಮೊದಲ ಮಳೆ ಸಿಂಚನ. ತಿಪಟೂರು ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ವರುಣನ ಅಬ್ಬರ. ಬಿಸಿಲ ಬೇಗೆಗೆ ಹೈರಾಣಾಗಿದ್ದ ಜನರಿಗೆ ತಂಪೆರೆದ ಮಳೆ. ಚಿತ್ರದುರ್ಗದಲ್ಲಿ ಗಾಳಿ ಸಹಿತ ಧಾರಾಕಾರವಾಗಿ ಸುರಿದ ಮಳೆ. ಭಾರೀ ಗಾಳಿಗೆ ನೆಲಕಚ್ಚಿದ ಲಕ್ಷಾಂತರ ಮೌಲ್ಯದ ಬಾಳೆ. ಅನ್ನದಾತನ ಗಾಯದ ಮೇಲೆ ಬರೆ ಎಳೆದ ವರುಣ. ಕೊನೆಗೂ ಚಿಕ್ಕಮಗಳೂರಿನಲ್ಲಿ ತಂಪೆರೆದ ವರುಣ. ಆಲಿಕಲ್ಲು ಮಳೆಗೆ ಕಾಫಿನಾಡು ಫುಲ್ ಥಂಡ. ಹಾಸನದಲ್ಲಿ ಗುಡುಗು ಸಹಿತ ಭಾರೀ ಮಳೆ. ದಾಖಲೆಯ ತಾಪಮಾನದಿಂದ ಕಂಗೆಟ್ಟಿದ್ದ ಆಂಧ್ರದಲ್ಲಿ ಭರ್ಜರಿ ಮಳೆ. ಸತತ 2 ಗಂಟೆಗಳ ಸುರಿದ ಮಳೆಗೆ ರಸ್ತೆಗಳು ಜಲಾವೃತ. ಹೈದರಾಬಾದ್ನ ರಾಯದುರ್ಗ ರೋಡ್ನಲ್ಲಿ ಟ್ರಾಫಿಕ್ ಜಾಮ್. ಇಂಧನ ಬೆಲೆ ಏರಿಕೆ ಕಡಿವಾಣಕ್ಕೆ ಗದಗದಲ್ಲಿ ಹೊಸ ಉಪಾಯ. ನಾಗಾವಿ ಗುಡ್ಡದಲ್ಲಿರೋ ಗ್ರಾಮೀಣ ಅಭಿವೃದ್ಧಿ ವಿವಿಯಿಂದ ಹೊಸ ಪ್ರಯೋಗ. ಹೊಂಗೆ, ಬೇವಿನ ಬೀಜ, ಹಿಪ್ಪೆ ಬೀಜದಿಂದ ಡೀಸೆಲ್ ತಯಾರಿ. ತುಮಕೂರಲ್ಲಿ ಬಿಸಿಲಿನ ತಾಪ ತಾಳಲಾರದೆ ಬೈಕ್ನಲ್ಲಿ ಸೇರಿದ್ದ ನಾಗ. ಸೀಟ್ ಅಡಿಯಲ್ಲಿ ಅವಿತು ಕುಳಿತಿದ್ದ ನಾಗರಾಜ. ಅವನ್ನ ರಕ್ಷಿಸಿ ಕಾಡಿಗೆ ಬಿಟ್ಟ ಉರಗ ರಕ್ಷಕ. ಉತ್ತರಾಖಂಡದ ಅರಣ್ಯ ಪ್ರದೇಶಗಳಲ್ಲಿ ಭಾರೀ ಕಾಡ್ಗಿಚ್ಚು. ಬೆಂಕಿಯ ಓಟದಲ್ಲಿ ಸಿಲುಕಿ 4 ಮಂದಿ ಸಜೀವ ದಹನ. ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶ ಸುಟ್ಟು ಬೂದಿ. 5ನೇ ಬಾರಿಗೆ ರಷ್ಯಾದ ಅಧ್ಯಕ್ಷರಾಗಿ ಪುಟಿನ್ ಪ್ರಮಾಣ ವಚನ. ಅಧ್ಯಕ್ಷೀಯ ಚುನಾವಣೆಯಲ್ಲಿ ದಾಖಲೆ ಮಟ್ಟದಲ್ಲಿ ವೋಟ್ ಪಡೆದಿದ್ದ ನಾಯಕ. ಮತ್ತೆ ಕಮ್ಯುನಿಸ್ಟ್ ರಾಷ್ಟ್ರವನ್ನ ಆಳಲಿರುವ ವ್ಲಾಡಿಮಿರ್. ನ್ಯೂಯಾರ್ಕ್ನಲ್ಲಿ ಅಂತಾರಾಷ್ಟ್ರೀಯ ಫ್ಯಾಷನ್ ಹಬ್ಬ 2024ರಲ್ಲಿ ಮೆಟ್ ಗಾಲಾ ಈವೆಂಟ್ನಲ್ಲಿ ನಟಿ ಅಲಿಯಾ ಭಟ್ ಮೆರುಗು. ಸಭ್ಯಸಾಚಿ ಸೀರೆಯಲ್ಲಿ ಅಪ್ಸರಿಯಂತೆ ಕಂಡ ಬೀಟೌನ್ ತಾರೆ. ನಿನ್ನೆ ನಡೆದ ಐಪಿಎಲ್ ಪಂದ್ಯದಲ್ಲಿ ರಾಜಸ್ಥಾನ್ ವಿರುದ್ಧ ಗೆದ್ದು ಬೀಗಿದ ಡೆಲ್ಲಿ.
222 ರನ್ಗಳ ಗುರಿ ಮುಟ್ಟುವಲ್ಲಿ ಎಡವಿದ ಆರ್ಆರ್. ಭರ್ಜರಿ ಗೆಲುವಿನೊಂದಿಗೆ ಪ್ಲೇ ಆಫ್ ಕನಸನ್ನ ಉಳಿಸಿಕೊಂಡ ಪಂತ್ ಪಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.